ಬಾಯಾಗಿ ನೀರು ಹಾಕಲಾರ್ದೆ ದುಡ್ದಾಳಕ್ಕೆ 12 ವರ್ಷ. ಒಂದೇ ಮಗ ನನಗೆ ಹುಟ್ಲಿ ಅಂತ ಹೇಳಿ ಪರಮಾತ್ಮ ಗುಡಿ ಒಡ್ಡಿ ಬಾಯಾಗಿ ನೀರು ಹಾಕಲಾರ್ದೆ 12 ವರ್ಷ ದುಡ್ದಾಳ. ದಂಡಿಗೆ ಬಂದು ಅವಾಗ ಪರಮಾತ್ಮ ಬಂದು ಆಶೀರ್ವಾದ ಮಾಡ್ತಾನೆ, ನಿನಗೆ ಇಂಥ ಮಗ ಹುಟ್ಟದಂತೇಳಿ. ಏನ ಮಗನ ತಾಕತ್ತು, ಏನ ಅಕ್ಕಿ ತಾಕತ್ತು, 12 ವರ್ಷ ದುಡ್ದು ತಾಕತ್ತು. ಏನು ಮಾತಾಡ್ದಿಂಗ ನೀ ಅಕ್ಕಿ ದುಡ್ದಿದ್ಲ ಅಂದ್ರೆ ನೀವು ಹುಟ್ಟಿದಿ, ನೀವು ಒಳಗಿಂದು ಹಂಗದ ಔಷಧ ಹೇಳ್ತಿದೀನಿ. ಒಳಗಿಂದು ಒಮ್ಮೊಮ್ಮೆ ಹೇಳುದು ಒಮ್ಮೊಮ್ಮೆ ಗಪ್ ಕುಂಡ್ರದು ಯಾಕೆ ಮಾಡ್ತಾವ ಮಕ್ಕಳು? ನೋಡ್ರಿ ಹೇಳ್ತ ಕೇಳ್ರಿ ನಿಮ್ಗ. ಅಣ್ಣ ಕಲಿಯ ನಾರಾಯಣಗೌಡ ವಿಸದ ಬುತ್ತಿ ತಂದ ತಾಯಿಗೆ ಹೇಳ್ದತ್ತ, ಬುತ್ತಿ ಒಳಗೆ ಮೋಸದ ಬೆಕ್ಕಿಗೆ ಹೋಗಿ ತಂದದ ಸೀರಿ ನಡ್ಗಂಬಕ್ಕೆ ಸೊತ್ತು ಹೇಳ್ದ. ಇದೇ ಬೀರದೇವ್ರು ಹುಟ್ಟಿದ ಕೂಡ್ಲೆ ಅದೇ ಕಲಿಯ ನಾರಾಯಣಗೌಡ್ರ ಬುಡ್ಬುಡ್ಕಿಯಾಗಿ ಬಂದಲ್ಲ. ಯಾವುದು ದೋಷ ಇದ್ದಿತ್ತಿಲ್ಲ ಮಗನಿಗೆ, ನಿನ್ನ ಮನೆಯೊಳಗೆ ನಿನ್ನ ಮಗ ಇಂಥ ವಿಪರೀತ ಮಗ ಹುಟ್ಟ್ಯದ, ಆ ಮಗನಿಂದ ನಿನ್ನ ಕೇಳದ, ಇದು ಮಗನೊಳಗೆ ಕೆರಿವಿನ ಎಲ್ಲಿ ಗುಟ್ಟು ಗವಾರಕ್ಕೆ ಬಿಟ್ಟು ಬಾತ್ ಹೇಳ್ದ. ಅವಾಗ ಗಪ್ಪೆ ಕೂತಿವ, ಅವಾಗ ಗೊತ್ತಿದ್ದ ಇಲ್ಲ ಇವ ಬುಡ್ಬುಡಿಕೆ ಅಲ್ಲ, ನಿಮ್ಮ ಅಣ್ಣನೇ ಅದಾನ, ಮೋಸದಿಂದ ನನಗೆ ಕಳ್ಸೋ ಸಲುವಾಗಿ ಇಂಥ ನಾಟಕ ಕೂಡ್ಯಾನಂತೇಳಿ ಮಾತಾಡ್ಬೇಕಿಲ್ಲ. ಸುಮ್ಮನೆ ಯಾಕೆ ಮುಖಂಡಪ್ಪ ತೋಟ್ಲಾಗ ಅರೆ ಗಬ್ರುಗಳ ಅಕ್ಕಿ ದುಡ್ದಾಳಪ್ಪ 12 ವರ್ಷ. ನೀವು ಒಂದೇ ದಿನ ಉಪವಾಸಕೊಂಡ್ರು ಗೊತ್ತಾತ ನಿನಗ ಮಗನ ಪಾಲ್ ಹಿಡಿಯವನಿಗೆ ಏನದಕ್ಕಿನ ಶಕ್ತಿ. ಎಲ್ಲಿ ಮಾರಾದ್ರ 3 ಲೋಕದೊಳಗೆ ತಾಯಿ ಬಲ್ಲೆನೂ ಒಂದು ಶಕ್ತಿ ಆದತಿರಿ, ಆದ ತಂದಿ ಬಲ್ಲೆ ಅವನಲ್ಲಿ ಒಂದು ಶಕ್ತಿ ಅದು. ಹಾ ನಾವು ಹೇಳುದಿಲ್ಲ, ಮಹಾಮಾಮ ಎತ್ತಿಗಳನ್ನು ಹೇಳ್ಯಾರ. ಹೆಂಗ ತಾಯಿಯಲ್ಲಿ ಯಾವ ತಾಕತ್ತದ, ಅಪ್ಪನಲ್ಲಿ ಯಾವ ತಾಕತ್ತ. ಹೆಂಗದ ಹೇಳ್ರಿ ನನಗೊಂಜಾರ ನೋಡ. ಮಗನಿಗೆ ಪ್ರಸಂಗ ಬತ್ತು. ಪ್ರಸಂಗ ಅಂದ್ರೆ ಎಂತದು? ಏನೋ ಮುಂಜಾನೆ ಹೊಂತರ ಒಂದು ಕಾರ್ಯ ಮಾಡ್ಬೇಕಾಗ್ಯಾರ. ಕಾರ್ಯ ಅಂದ್ರ ಯಾವಾಗ ಒಬ್ರಿಗೆ ಕುಡುದರೆ ಇಲ್ಲಿ, ಒಬ್ರಿಗೆ ತೋಳದರೆ ಇಲ್ಲಿ, ಅವನಿಗೊಂದು ಅಂತ ಉರ್ಲ್ ಹಾಕೊಳ್ಳೋ ಪರಿಸ್ಥಿತಿ ಬಂದದ. ಮುಂಜಾನೆ ಯಾವಾರ ಮಾಡಿದ್ರೆ ಸುದ್ದ ಇಲ್ಲದ್ರೆ ಗಿಡನೇ ನೋಡ್ಬೇಕು, ಗಿಡನೇ ಹೇಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಈ ಮಗನಿಗೆ ಬಂದದ ಅಂತ ಪಾಡಿ ಮಗನಿಗೆ ಬಂದ. ಹೌದು. ಅವಾಗ ಅವು ಹೆಂಗದಾಳ ಅಂತ ಕೇಳಿದ್ರೆ 70 ವರ್ಷದ ಮುದುಕಿ ಕೌದ್ಯಾಗ ಬಿದ್ದಾಳಕಿ. ಮುಪ್ಪಾವಸ್ಥೆಯಾಗಿ ಕೌದ್ಯಾಗ ಬಿದ್ದಾಳ. ಇವನಿಗೆ ಮಗನಿಗೆ ಇಂಥ ಕಠಿಣ ಕಾಲ ಬಂದದ. ಮುಂಜಾನೆ ಯಾವ ಬಗೆಹರಿಸ್ಬೇಕು, ಇದಕ್ಕೆ ಗಿಡಕ್ಕೆ ಹೋಗ್ಬೇಕು. ಇಂಥ ಕಠಿಣ ಕಾಲ ಬಂದದ. ಅಂತ ಕಾಲದೊಳಗ 70 ವರ್ಷದ ಮುದುಕಿ ಕೌದ್ಯಾಗ ಬಿದ್ದಾಳ ನೋಡ್ರಿ. ಅಕ್ಕಿನ ಎದಿ ಮ್ಯಾಲ ಬಿದ್ದು ಈ ತಾಯಿ ನನಗೆ ಬಂಧನ ಬಿಡಿಸತ್ ಹೇಳಿ ಅಕ್ಕಿನ ಸ್ವರಣಿ ಮಾಡೋರು 10 ಹೊಂಡಟ್ಟಿಗೆ ಆ ಬಂಧನ ಬೈಲಾಗ್ತದ. ಹಿಂಗ ಮಾತ್ಮ ಹೇಳ್ಯಾರ. ಏನೋ ತಾಯಿಯ ಎದಿ ಮ್ಯಾಲ ತಲೆ ಇಟ್ಟು ತಾಯಿ ಸ್ತೋತ್ರ ಮಾಡಿದೆ ಅಂದ್ರೆ ಈ ಬಂಧನದೊಳಗಿನ ಮಗ ಹ್ಯಾಂಗ ಕಡ್ಯಾಪಕ್ಕೆ ಆಗ್ಬೇಕು ಅನ್ನೋ ಜ್ಞಾನ ಆ ತಾಯಿ ಎದಿ ಕೊಡ್ತದ ಅಮೃತ ಕೊಂಡ ಕೊಡ್ತದ. ಯಾಕೆ ಕೇಳ್ರಿ, ಯಾಕ್ರಿ ಅಕ್ಕಿನಲ್ಲಿ ಯಾಕೆ ಕೊಡ್ತದ ಇದು? ನೀ ಹುಟ್ಟದ ಮಗ ಅಲ್ಲಿವರೆಗೆ ನನ್ನ ತಾಯಿ ಬಿಟ್ಟ ದೇವರಿಲ್ಲತ್ತಿ ಭಾವನೆಯಲ್ಲಿ ಬಂದಿರ್ಬೇಕು. ಅಂತವ್ರಿಗೆ ಕೊಡ್ತದ ಎಲ್ಲರಿಗೂ. ಮತ್ತೆ ನೀವು ಭರ್ಚೆ ಕುಡ್ಲಿಕ್ಕೆ ಒಂದು 50 ಲಾಖ ಬೇನೆ ಮಾಡಿ ನಮ್ಮ ಮಗು ಬಿಡಿಸ್ತಾ ಅಂತ ಹೇಳಿ ಎದಿ ಮೇಲೆ ಕೂತು ಕೊಂದಿ. ತಾಯಿನೇ ದೇವರ, ತಾಯಿನೇ ಹುಟ್ಟದ ಮಗ. ನಿನಗೆ 18 ವರ್ಷಕ್ಕೆ ನಿನಗೆ ಜ್ಞಾನ ಬಂದದ. ನೀ ಸಾಯಿವರಿಗೆ ಇನ್ನೊಂದು ದೇವರು ನಿನಗೆ ಕಾಣಿಸಿರಬಾರ್ದು. ತಾಯಿನೇ ದೇವರು ಕಂಡಿರ್ಬೇಕು. ತಾಯಿನೇ ದೇವರು ಕಾಣಿಸಿರ್ಬೇಕು, ತಂದಿನ ದೇವರು ಕಾಣಿಸಿರ್ಬೇಕು. ಅಂತವನಿಗೆ ಮಾತ್ರ ಅಕ್ಕಿನ ಎದಿನಾಗ ಏನು ಇಲ್ಲಿ ಕುಡಿದಿದೆ ಅದ ಅಮೃತ, ಅಲ್ಲಿ ತಲೆ ಇಟ್ಟಕ್ಕಿನ ಸ್ತೋತ್ರ ಮಾಡಿದ್ರೆ 10 ಹೊಂಡಟ್ಟಿಗೆ ನಿನ್ನ ಇದರಲ್ಲಿ ಹ್ಯಾಂಗ ಕಡ್ಯಾಕ್ ಆಗ್ಬೇಕು ಅನ್ನೋ ಜ್ಞಾನ ತಾಕತ್ತು ನೀನು 10 ಹೊಂಡಟ್ಟಿಗೆ ಕಡ್ಯಾಕ್ ಆಗ್ತದೆ. ಬೇಕಾದ್ರೆ ಮಾರಾದ್ರೆ ಏನೋ ಒಂದು ಮಾತು ಕೇಳತ್ತೆ ನಿಮಗ. ಕೇಳದ ತಾಯಿ ಎದಿಯೊಳಗೆ ಅಂತ ಶಕ್ತಿ ಅದ. ಒಂದು 10 ನಿಮಿಷ ತಲೆ ಕೊಟ್ಟು ಸ್ತೋತ್ರ ಮಾಡಿದ್ರೆ ಆ ಬಂಧನದೊಳಗಿಂದ ಹ್ಯಾಂಗ ಪಾರ ಆಗ್ಬೇಕು ಅನ್ನೋದು ತಾಯಿದು ಎದಿ ಹೇಳ್ತದಂದ್ರಿ. ಹೇಳ್ತದ. ಒಂದ್ ವೇಳೆ ತಾಯಿನೇ ಇದ್ದಿತ್ತಲ್ಲ ದೌಡೆ ಜಿಗದಿಳೆ ಅಂದ್ರೆ ಹಂಗ ಆ ಎಳೆ ಮಗನಿಗೆ ಅಂತ ಕಷ್ಟ ಅಪ್ಪರೇ ಹಾನಿಲ್ಲ. ಅಪ್ಪ 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 ಅನ್ನಲ್ಲ, ಅವನಿಗೆ ಅವನ ಹಂತಿಲಿ ಹೋಗು. ಅವನ ಬಲ್ಲಿನೂ ಅದ ತಾಕತ್ತ, ಅವನ ಬಲ್ಲಿನೂ ಅದ. ಅವನು 80 ವರ್ಷ ಆಗಿ 70 ವರ್ಷ ಆಗಿ ನೆಲಕ್ಕೆ ಬಿದ್ದಾನ. ಅವನು ಕೌದ್ಯಾಗ ಬಿದ್ದಾನಂತ ತಿಳ್ಪಾರ. ಕೌದ್ಯಾಗರಿ ಅನ್ರಿ ಕಂಬಳ್ಯಾಗರಿ. ತಂದಿ ನನಗೆ ಇಂಥ ಕಷ್ಟ 10 ಹೊಂಡಟ್ಟಿಗೆ ಬಂದವ. ಹೌದು, ಇದರಿಂದ ಪರಿಹಾರ ಆದ್ರೆ ಉಳಿತೇನು. ನನಗೆ ಯಾವ ರೀತಿಯಲ್ಲಿ ಉಳಿಸು, ನನ್ನ ಪಾಲಕ್ಕೆ ನೀನೇ ದೇವರು ಕೇಳಿ ಅವನು ತೊಡಿ ಮ್ಯಾಗ ತೆಡಿ ಕೊಡು. ಅದ್ರೂ ಬಂದ ದೂರ.
ತಂದೆ ತೊಡಿ ಒಳಗೆ ಶಕ್ತಿ ಅದ. ತಂದಿ ತೊಡಿ ಒಳಗೆ ಶಕ್ತಿ ಅದ ನಿನಗೆ ತಿಳಿಯಾಗಿದೆ. ಬರೋಬ್ಬರಿ ಕುಸ್ತಿ ತಿಳಿದ್ರೆ ಅದಕ್ಕೆ ತೊಡಿ ತೊಡಿ ಬಡ್ಕೋತಾ ಹೋಗ್ತೀನಿ ಅದು ತಿಳ್ಕೊಳ್ಳಿ ಮಾರಾದ್ರ. ಇನ್ನ ಒಂದು ಕೇಳಂಗಾಯ್ತು ನಾ. ಎಷ್ಟು ಕೇಳ್ತಿ ಕೇಳು, ಖರೆ ತಪ್ಪು ಕೇಳಬೇಡ. ಈಗ ತಾಯಿ ಇಲ್ಲ ತಂದಿದ್ ಹೇಳಿದ್ರಿ, ಮಗನಿಗೆ ಪಸಂದ್ ನಮ್ಮ ಹಳ್ಳೂರು ಸತ್ಯಪ್ಪ ಮಾಸ್ತರ್ ನಂಗೆ ಪನ್ನ ಸಾಟಕ್ ಬಂದಾನ ಮಗ. ಬಂದಾನ? ಹಾ ರೀ. ಅವ್ವ ಅಪ್ಪ ಇಬ್ರೇ ಹಲಿಗೆ ಹೊಡೆದಾರ. ಆಯ್ತು ಹೆಂಗ್ ಮಾಡತ್ತೀರಿ ಮಾಸ್ತರ? ಹಾ ರೀ. ಇಬ್ಬರನ್ನೇ ಹಲಿಗೆ ಹೊಡೆದಿರಂದ್ರ ಇನ್ನ ಹ್ಯಾಂತಿ ಮನ್ಯಾಗಾಳ ಹ್ಯಾಂತಿ ತೊಡಿ ಮೇಲೆ ಮಕ್ಕೋರಿ ನಿಮ್ ಕಷ್ಟೇ ದೂರ ಆಗಿಬಿಡ್ತದ ನೋಡ್ರಿ ಗೌಡ್ರು. ಗೌಡ್ರ ನೀವು ಚಂತನ ಕೋರಿ ಘಟನಾಗಿ ಬೀಳ್ಬ್ಯಾಡ್ರಿ. ಗೌಡ್ರು ನೋಡ್ರಿ ಹಂಗಾರ. ಅವ್ರು ವಾರ್ಕಾರ್ ಸಾಮಾನ್ಯ ಇದ್ದಂಗ. ಹೌದೌದು. ಹಂಗ ಏನ್ ಹೇಳಿದ್ರಿ ನೀವು? ಇಲ್ಲಿ ಅದು ಅಲ್ಲ, ಅವ್ವ ಅಪ್ಪ ಇಬ್ರನ್ನೇ ಜಿಗದಾರ. ಮಗ ಒಬ್ಬನೇ ಉಳ್ದಾನ. ಪ್ರಸಂಗ ರೀ ಅಂತದ್ ಬಂದ. ಗೌಡ್ ಹೇಳುದು ಹೆಂಗಾತ ಹೇಳಿ, ಹೊಸ್ತಾಗಿ ಲಗ್ನ ಆಗ್ಯಾರ. ಲಗ್ನ ಆಗಿ ಹೊಸ್ತಾಗಿ ಆಗ್ತದ ಬಿಡು. 3 ತಿಂಗಳಾಗಂತ ಹೆಜ್ಜೆ ಕೂತ್ ಗಂಡ ಹೆಂಡತಿ ವಾಟಾಗಟ್ಟಿ ಹಾಕ್ತಿವತ್ತ. ಏನತ್ತ? ನನಗ ಮಗಳು ಹುಡ್ತಂದ್ರ ನನ್ನ ಮಗಳ ನಮ್ಮ ತಮ್ಮ ಕುಡಕ್ಕೆ ಅವ್ರ ಮನಿಗೆ ಆ ಮಗನಿಗೆ ಕುಡ್ಬಿಡುದು ಗಂಡ ಮಗನ ಕೂತು. ಅವ್ರ ಹೆಸರೇ ತೆಗಿಬೇಡ. ನಿನಗೆ ಆಗಿದ ಏನೇನು ಆ ಮಕ್ಕಳಿಗೆ ನನ್ನ ಮಗಳು ಕುಡುದಿಲ್ಲ. ನಾ ಕುಡಕ್ಕಿ ನನ್ನ ಮಗಳ ನಾ ಕಟ್ಟೆ ತೀರಕ್ಕಿ ಅವ್ರ ಮನೆಗೆ ಹಾದಿ ಇಟ್ಕೊಳಕ್ಕಿನಿ ಕೂಡಬೇಡ ಹಚ್ಚಿನಂದವ. ಸರ್ವಿಸ್ ಕೊಟ್ಟು ಮತ್ತೇನದು ಚಪಾಲಿಗೆ ಬಬ್ಬಿನ ಹೊಡೆದ್ರು. ಮನ್ಯಾಗ ಇಬ್ಬರು ಗಂಡ ಹೆಂಡತಿ ಜಗಳ ಹತ್ತು ಬಿಡ್ತು. ಓಣ್ಯಾನ ಮಂದಿ ಓಡಿ ಬಂದು, ಯಾಕೆ ಜಗಳ ಹೇಳತ್ತೀರ? ತಿಂಗಳಾಗಿ 3 ತಿಂಗಳಾಯ್ತು ಲಗ್ನ ಆಗ್ಯಾರ, ಚಂದಿದ್ದೀರಿ, ಯಾಕೆ ಜಗಳ ಹೇಳತ್ತೀರಿ? ಹೇಳ್ರಿ, ಅವ್ರ ಮನೆಗೆ ಹುಡುಗಿ ಕುಡಿಬೇಡತ್ತೀನು ಕುಡ್ತೀನಿ ಅಂತ. ತಂಗಿ ನೀ ಯಾಕೆ ಹಂಗ ಮಾಡ್ತಿ? ಯಾಕೆ ಬ್ಯಾಡ ಅಂತ ಬಿಡುವಲ್ಲ. ನಾ ಕುಡಾಕಿನಿ. ಅವಾರೇ ಬ್ಯಾಡತ್ತಾನ. ಅವ್ರು ಏನಂದ್ರ 4 ಮಂದಿ ಇಬ್ಬರು ಜಗಳ ಬ್ಯಾಡ್ರಿ, ಹುಡುಗಿಗೆ ಕರೀರಿ. ಅಕ್ಕಿ ಯಾರಿಗೆ ಮಾಡ್ಕೊತೀನಿ ಅಂತಾರ ಅವ್ರಿಗೆ ಕುಡುನು. ಯಾನ ಹಿನ ಹುಟ್ಟಿಲ್ಲ ನಾವು, ಹುಡುಗಿನೇ ಇಲ್ಲ. ನೀವು ಹಂಗಿನ ಎಲ್ಲ ಯಾರಿಗೂ ಕೂಡ ಹಾಡ್ತಿತ್ತು ನಿಮ್ಮ ತೊಡಿ ಮಾಮಕ್ಕೊಳೆವ. ಆ ಗೌಡ್ರದ್ ಬಿಡ್ರಿ, ನೀವರೇ ಹೇಳ್ರಲ್ಲ. ಏನು ನಿನ್ನ ತಾಯಿ ತಂದಿ 2 ಜಾಗ ಮುಗದಾವ್. ಇನ್ನು ಮುಂದೆ ಅಂತ ಪ್ರಸಂಗ 20 ಕಾಲ ಮಗನಿಗೆ ಬಂದಾದ. ಅವ ಎಲ್ಲಿ ಹೋಗ್ಬೇಕತ್ತಿ? ಎಲ್ಲಿ ಹೋಗ್ಬೇಕು? ಅವನು ಹೋಗ್ಯಾಳ, ಅಪ್ಪನು ಹೋಗ್ಯಾಳ. ಹಿನ ಒಂದು ಜಾಗ ಅದ. ಹಿನ ಒಂದು ಜಾಗ ಎಲ್ಲಿ ಅದದು ಕೇಳು. ಹೇಳ್ರಲ್ಲ. ತಾಯಿದು ಅಲ್ಲಿ ಆನಂದ ಸಿಗ್ತದ, ತಂದಿದು ತೊಡಿ ಮ್ಯಾಗ ಸಿಗ್ತದ. ಇನ್ನೊಂದು ಹಂತ ಕಠಿಣ ಕಾಲ ಬಂದಿತ್ತಂದ್ರ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನ ಪಾದದ ಮ್ಯಾಗ ಹನಿ ಇಡು, ನೀನು ಬಂದು ಕಂತಕ್ಕೆ ಬಯಲಾಗ್ತದ ಅಂತೇಳಿ ಮತ್ತೆ ಗುರು ಹೇಳ್ತಾನೆ. ತಂದ್ರಿ ಇವು 3 ಜಾಗ ಬಿತ್ತಿ 3 ಲೋಕದೊಳಗೆ ನಿನಗೆ ದೇವರಿಲ್ಲ. ಇದು ಗೀತಾ ಕೈ ಎತ್ತಿ ಹೇಳ್ಯಾರ. ಇದು ನೀತಿದು ಏನು 3 ಲೋಕ ತಿರುಗಾಡಿ, 3 ತಾಯಿ ತಂದಿ ಒಬ್ಬ ಗುರು. ಇವನಿಗೆ ಬಿಟ್ಟು ನೀವು ಹಾಗಂದ್ರೆ 3 ಲೋಕ ತಿರುಗಿದ್ರೆ ನಿನಗೆ ಮೋಕ್ಷ ಇಲ್ಲ. ಹೌದು. ನಮ್ಮ ಹಿಂಗವಾದ ಹೌದಲ್ಲ, ನಿಮಗತ್ಲೆ ಮಂಡವಾದಿಲ್ಲ. ಇಲ್ಲ. ಒಂದು ಮಾತು ಹೇಳಿದ್ರಿ, ಯಾವ ಮಾತು ಎಲ್ಲಿ ಮಾತಾಡಬೇಕು, ಯಾವ ಮಾತು ಎಲ್ಲಿ ಬಿಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಕೊಂತಾದೇವಿ ಹಟ್ಟು ಕತ್ತಿ ಹೇಳ್ಕೊತ ಬಂದ. ಅಲ್ಲಿ ಸತ್ತಾವ, ಇಲ್ಲಿ ಸತ್ತಾವ, ಅಲ್ಲಿ ಸಹ ಹಾಕಿದ್ರು. ಗುಡ್ಡದ ಮ್ಯಾಗ ಕೊಂತ್ಯಾವ, ಮಗನಿಗೆ ಆಕಾಶಕ್ಕೆ ಹೊಡೆದ್ರು. ನೋಡ್ರಿ, ಭಕ್ತಿ ಪರೀಕ್ಷೆ ಅದ. ಕೊಂತ್ಯಾವ 12 ವರ್ಷ ದುಡಿದ್ರು. ಹೌದು. 5 ದೀಪ ಹಚ್ತಿಳು. ದೀಪ ಸಣ್ಣ ಆಯ್ತು. 1 ದೀಪ. ಇಲ್ಲಿ ಏನು ಮಾವಾಗ ಕೇಳ್ತಾಳೆ, ಈ ದೀಪ ಯಾಕೆ ಸಣ್ಣ ಆಯ್ತು? ಹೌದು. ಇಲ್ಲಿ ನಿನ್ನ ಭಾವ ಸಾಯ್ತಾನ, ಇಲ್ಲಿಕ ಈ ದೀಪ ಸಣ್ಣ ಆಗ್ಯದ. ಹೌದು. ಅವಾಗ ಇಲ್ಲಿ ಅವ ಏನು ಪರೀಕ್ಷೆ ಮಾಡ್ದ? ಏನು? ಈಕಿನ 12 ವರ್ಷ ಕಾಲಾಗಿ ಇಲ್ಲಾರ್ದೆ ನನ್ನ ಗುಡ್ಡಕ್ಕೆ ದುಡ್ದಾಳ. ಹೌದು. ಈಕಿನಲ್ಲಿ ಯಾವ ಭಾವ ಅದ ನೋಡ್ಬೇಕು. ಭಕ್ತಿ ಯಾವಾಗ? ಈಕಿನಲ್ಲಿ ಕೊಂತವನಲ್ಲಿ ಭಕ್ತಿ ಯಾವಾಗ? ಬಹಳ ಪ್ರಕಾರ ಭಕ್ತಿ ಅವ. ಈಕಿ ಮೇಲೆ ಭಕ್ತಿ ಯಾವಾಗ? ನಿಷ್ಕಾಮ್ಯ ಅದೋ ಏನ ಕಾಮ್ಯ ಅದು? ಪರೀಕ್ಷೆ ಅದ, ಭಕ್ತಿ ಪರೀಕ್ಷೆ. ಕಾಮ್ಯ ಅದ ಏನ ನಿಷ್ಕಾಮ್ಯ? ಬೇಕು ಅಂದ್ರು ಕಾಮ್ಯ. ಹೌದು. ಬ್ಯಾಡ ಅಂತ ಹೇಳಿ ಹೊಡೆದ್ರು ಅಂದ್ರೆ ನಿಷ್ಕಾಮ್ಯ. ಹೌದು. ಅಕ್ಕಿಗೆ ಗೊತ್ತದ ಆದಿಶಕ್ತಿ ಅದ. ಹೌದು. ನಿನ್ನ ಮಗನಿಗೆ ಆಕಾಶಕ್ಕೆ ಹೊಡೆದೆ ಅಂದ್ರೆ ನಿನ್ನ ಭಾವ ಉಳಿತಾನ. ನೀವು ಹೊಡಿಲಿಕ್ಕಂದ್ರೆ ನಿನ್ನ ಭಾವ ಸಾಯ್ತಾನ. ಹೌದು. ಹಿಂಗ ಪ್ರಶ್ನೆ ಇಷ್ಟ. ಅವಾಗಂದ್ರು ನನಗೆ 5 ಮಂದಿ ಮಕ್ಕಳು. ಹೌದಲ್ಲ, 4 ಮಂದಿ ಮಕ್ಕಳು ಇರ್ಲಿಕ್ಕಾಗಿರೋ ನನ್ನ ಮಗ ಹೋಲಿಲ್ಲ. ಯಾಕೆ ಗೊತ್ತಿತ್ತಕ್ಕೆ? ಹೌದು. ನನಗೆ ಪರೀಕ್ಷೆ ತಂದಾನ ಅಂತ ಹೇಳಿ 5 ಮಂದಿ ಮಕ್ಕಳು ಇರ್ಲಿಕ್ಕಾಗಿರೋ ನನ್ನ ಮಗ ಹೋಲಿ ಅಂತ ಹೇಳಿ ಆಕಾಶಕ್ಕೆ ಹೊಡೆದ್ರು. ಹೌದು. ಆಕಾಶಕ್ಕೆ ಮಗ ಹೊಡೆದ್ರು.
ಹೊಳ್ಳಿ ಬರೋಟಿಗೆ ಭೂತಾಳಿಸಿದ್ದ ಬಾಯ ಭೂತಾಳಿಸಿದ್ದ ಕರೆಸಿ ಹೇಳೇ ಬಿಟ್ಟ. ಭೂತಾಳಿಸಿದ್ದ ಕರೆಸಿ ಹೇಳ್ದ ಆಕಾಶಕ್ಕೆ ಮಗ ಹೊಡೆದಾಳ ಪಂಚವ ನಿರಾಭಾರಿ ಆಗ್ಯಾಳ. ನಿರಾಭಾರಿ ಆಗ್ಯಾಳ ನಿಷ್ಕಾಮ ಭಕ್ತಿ ತಯಾರ ಆ ಕೂಸು ನೆಲಕ್ಕೆ ಬೀಳುಗುಡಿ ಬರ ಪಟ್ನೆ ಬಾಯ ಹಿಡಿಯ. ಹೌದು, ಆಕಾಶಕ್ಕೆ ಹೊಡೆದ ಮಗ ಹೊಳ್ಳಿ ನೆಲಕ್ಕೆ ಬರೋಟಿಗೆ ಭೂತಾಳಿಸಿದ್ದ ಬಾಯಿ ಒಳಗೆ ಹಿಡ್ಕೊಂಡ ತನ್ನ ಮುತ್ಯಂತ ತಡಿ ಮ್ಯಾಗ ಬಿಟ್ಟ. ಹೌದು, ಏನ್ ತಪ್ಪದ ತಾಯಿ ಭಕ್ತಿ ಪರೀಕ್ಷೆ ಹಾಕಿ ಸೋತಿಲ್ಲಲ್ಲಿ ನಿನ್ನ ಮಗನಿಗೆ ಕೊಲ್ಲಬೇಕಂತಿಲ್ಲ. ಮಗನೂ ಸತ್ತಿಲ್ಲ, ಅಕ್ಕಿನೂ ಸೋತಿಲ್ಲ. ಅಕ್ಕಿನೂ ಸೋತಿಲ್ಲ, ಮಗ ಸತ್ತಿಲ್ಲ, ಈ ಕಡೆ ಭಾವನು ಸತ್ತಿಲ್ಲ. ಒಂದೇ ಕಲ್ಲಿನೊಳಗೆ 3 ಕಾಯಿ ಕಡಿವ ಹಾಕಿ. ಹಾ, ಯಾಕ್ರಿ ಗಿಡಕ್ಕೆ ಒಂದೇ ಕಲ್ಲು ಹೊಡೆದಾಳ, ಖರೆ ಕಾಯಿ 3 ಬಿದ್ದಾವ. ಇದು ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿ ಹೊಡೆದಾಳ, ಜೋ ಹೊಡೆದಾಳ, ನಿಮ್ಮ ತಾಯಿ ಹಿಂಸಕ್ಕೆ ಅಂದ್ರೆ ಅಲ್ಲಿ ನೀ ಗೆದ್ದಿದಿ ಎಲ್ಲಿ ಅರ್ಥ ನೋಡ್ರಿ. ಅವ ಸೀರಿಯಸ್ ಸತ್ತಿದ ತಿಳ್ಕೊ. ನಿನ್ ತಾಯಿ ಕೊಂದ್ರ ಹಿಂಗಡೆ ಹೇಳು. ಯಾರದರ ಕಾಯಿಲ್ಲ ಹೋಗಿ ಸುಮ್ ಹೇಳುದೇ 2 ತಾಸ್ತಾನ ಅಲ್ಲ. ಅವ ಆಕಾಶ ಹೊಡೆದಳಪ್ಪ ಮಗನಿಗೆ. ಆ ಮಗ ನೆನಪು ಬಿದ್ದು ಸತ್ತದೇನ್ರಿ. ಪ್ರಾಣಿ ಜನ್ಮದವು. ಇದು ಶ್ರೇಷ್ಠ ಮನುಷ್ಯ ಜನ್ಮ ನೋಡಪ್ಪ. ಒಂದು ಹೂಂತದ, ಒಂದು ಆಕಳದ, ಒಂದು ಎಮ್ಮೆ ಅದ. ಇವು ನಮ್ಮ ತಾಯಿ ನಮ್ಮ ತಂದೆ ಅನ್ನೋದು ಭಾವ ಅವಕ್ಕಿಲ್ಲ. ಇಲ್ಲ, ಅವಕ್ಕೆ ವಿಶೇಷ ಜ್ಞಾನ ಇಲ್ಲ. ಅವಕ್ಕೆ ಯಾವ ಜ್ಞಾನ ಇಲ್ಲ. ಯಾವಾಗಲೇ ಒಂದು ಕಾದಂಬರಿ ಹಚ್ಚಿ ಹೇಳಿರ್ತಾನ. ಅವು ತಂದಿ ಮನುಷ್ಯರಿಗೆ ಹೆಚ್ಚು ಮಾತಾಡ್ತೀರಿ ಅಂದ್ರೆ ನಿಮ್ಮಟ್ಟು ಶಾಣ್ಯಾರ ನಾವು ಎಲ್ಲಿ ಇಲ್ಲ. ಇದೇ ಒಂದು ಮಾತು ಇರ್ಲಿ. ಇಲ್ಲಿ ಅದು ಒಟ್ಟು ಹೇಳಿದ್ರಿ ಅಂದ್ರೆ ತಾಯಿ ಶ್ರೇಷ್ಠ ಮಾಡ್ತಿ, ಬೆಕ್ಕಿನ ಮ್ಯಾಗ ತಾಯಿ ಶ್ರೇಷ್ಠ ಮಾಡ್ತಿ, ಅದ್ರ ಮರಿತಿರ್ತಾವ. ಅದಕ್ಕೆ ನನ್ನ ತಾಯಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ಈಕಿ ಯಾರು, ಈಕಿ ನನ್ನ ಹೊಟ್ಟಿಲಿ ಹುಟ್ಟಿ ಅದಲ್ಲ, ಇದನ್ನ ಹೆಂಗಿರ್ಬೇಕು ಅನ್ನೋ ಜ್ಞಾನ ಆ ಬೆಕ್ಕಿಗೆ ನಾಯಿಗೆ ಅದು ಅದಾವೇನ್ರಿ? ಇಂಥ ಶಾಸ್ತ್ರ ಅದು ಕೇಳ್ಕೊಂಡು ನೀ ತಾಯಿ ಮಾತು ಖರೆ ಮಾಡ್ತಿ ಅಂದ್ರೆ ನೀ ಎಷ್ಟು ಶಾಲೆ ಆಗಿರ್ಬೇಕು ಇದ್ರ ಮ್ಯಾಗ. ಅಲ್ಲ, ಒಂದು ಬೆಕ್ಕಿಂದು ಒಂದು ನಾಯಿನ ಉದಾಹರಣೆ ಹೇಳಿ ತಾಯಿ ಇದ್ರ ಮ್ಯಾಗ ನಾ ತಾಯಿದು ಗೆದ್ದಿ ತಿನ್ನತ್ತಿ ಅಂದ್ರೆ ಹೆಂಗ ಮಾಡ್ತಾರೆ? ಮತ್ತು ಎಲ್ಲಾರು ಪ್ರಾಣಿ ಜಗದ ಮ್ಯಾಗ ಹುಡ್ತಿರೋ ಅವ್ರ ಮಾತಿನ ಮ್ಯಾಗ ನ್ಯಾಯ ಇಟ್ಟಿದೀನಿ. ಅವಕ್ಕೆ ಯಾವ ಭಾವನ ಇಲ್ಲ ಪಶು ಪಕ್ಷಿಗಳಿಗೆ. ಒಂದು ಉದಾಹರಣೆ ಹೇಳಿದ್ರ ಜನರ ಮನ ಮುಂದಿರ್ಬೇಕು. ಜಗತ್ತದೊಳಗ ಉತ್ತಾನಪಾದ ರಾಜ್ಯ ಆಗಿದ. ಯಾರು? ಉತ್ತಾನಪಾದ ರಾಜ್ಯ ಏನ್ ಮಾಡ್ದ? ಉತ್ತಾನಪಾದ ರಾಜಾಗ 2 ಹೆಂಡ್ರು ಇರ್ಬೇಕಲ್ಲ. ಒಬ್ಬಕ್ಕಿ ಸುನೀತಿ, ಇನ್ನೊಬ್ಬಕ್ಕಿ ಸುನೀತಿ. ಹೌದಲ್ರಿ? ಇರ್ಲಿ. 2 ಹೆಂಡ್ರು, 2 ಹೆಂಡ್ರಿಗೆ ಒಂದೊಂದು ಮಗ ಹುಟ್ಟಿತು. ಇಬ್ರಿಗೂ ಒಂದೊಂದು. ಸುನೀತಿಗೆ ಧ್ರುವ ಅಂತಕ್ಕಂಥ ಮಗ ಹುಟ್ಟದ, ಸುರುಚಿಗೆ ಉತ್ತಮ ಅಂತಕ್ಕಂಥ ಮಗ ಹುಟ್ಟದ. ಹುಟ್ಟಬೇಕಲ್ಲ. ಹೌದಿಲ್ರಿ? ಮಗ ಹುಟ್ಟಿದ ಕೂಡಲೇ ಈ ಉತ್ತಾನಪಾದ ರಾಜಂದು ಸಣ್ಣ ಹೆಂಡತಿ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಸಣ್ಣ ಮಗ ಸಣ್ಣ ಹೆಂಡತಿ ಮೇಲೆ ಬಹಳ ಪ್ರೀತಿ. ಹೌದೌದು. ಆ ಸಣ್ಣ ಮಗ ಬತ್ತಂದ್ರೆ ತೊಡಿ ಮೇಲೆ ತೋಳಮ, ಅದಕ್ಕೆ ಎತ್ತಿ ಮುದ್ದಾಡ್ಸಮ. ಸಣ್ಣ ಹೆಂಡತಿ ಏನ್ ಹೇಳ್ತಾಳ ಅದೇ ಕೇಳವ. ಹೌದಲ್ಲ. ಈ ಸುನೀತಿ ಮಗ ಧ್ರುವ ಬಂದಂದ್ರೆ ಅದಕ್ಕೆ ಸಿಡಿ ಪಿಡಿ ಮಾಡವ. ಆ ಸಣ್ಣಕ್ಕಿ ನೋಡ್ದಳಂದ್ರೆ ತೆಗಿರ ಕಡೆ ಮಗನಿಗೆ ಹೇಳಿ ನುಗ್ಸಾಮ. ಅದು ದೊಡ್ಡ ಯಾರು ಧ್ರುವ ಅಂದ ತನ್ನ ತಾಯಿಗೆ ಸುನೀತಿಗೆ ಹೋಗಿ, ಇವ ಅಪ್ಪ ನಮ್ಗೆ ಹಡ್ದಾನ ರೀ ಇಲ್ಲಂದ. ಹೌದಾ? ಇಬ್ರು ಒಂದೇ ಇಲ್ಲ ನಾವು ಮಕ್ಕಳು. ಹೌದು. ನಾ ನಿನ್ನ ಮಗ ಇದ್ದ, ಅವ ಅವ್ರ ಮಗನ. ಹೌದು. ಅಪ್ಪು ಒಬ್ಬನೇ ಅದಾನ. ನನಗ ಮುಟ್ಟಂಗಿಲ್ಲ, ತೊಡಿ ಮೇಲೆ ಕುಂಡ್ರು ಗುಡುದಿಲ್ಲ, ಯಾರೂ ಇಲ್ಲ ಅಂದ್ರೆ ಹೆಂಗ ಕೇಳ್ದ. ಅವಾಗ ಸುನೀತಿ ಅತ್ತಾಳ, ನಿಮ್ಮ ಅಪ್ಪ ರಾಜ 1 ತಾಸು ಕೂತಾಯನು, 1 ತಾಸು ಎದ್ದು ಹೋದಾಯನು. ಹೌದಲ್ಲ. ಅದು ಜಾಗ ಸ್ಥಿರವಾದದ್ದಲ್ವ. ಅವನು ಒಂದು ದಿನ ಹೋಗವನ. ಹೌದಲ್ಲ. ನಾವು ಒಂದು ದಿನ ಹೋಗ್ತೇವು. ಜಾಗ ಹಿಂಗ್ ಹಿಡಿಬೇಕು. ಎಂತದು? ಅಲ್ಲಿಗೆ ಯಾರು ಎದ್ದು ಹೋಗಂತಿರಬಾರ್ದು ಆ ಜಾಗ. ಅಂತದ್ ಯಾವ್ದಪ್ಪ ಅದು? ಅಂತ ಜಾಗ ತಾಯಿನೇ ಕೂತು ಜಾಗ ತಯಾರು ಮಾಡ್ಯಾಳ ನೋಡ್ರಿ. ಮಗನಿಗೆ 21 ಸ್ವರ್ಗದ ಪೈಕಿ 22ನೇ ಸ್ವರ್ಗ ಅಂದ್ರೂ ಅಡ್ಡಿ ಇಲ್ಲ. ಧ್ರುವ ಮಂಡಲ ಅಂತ ಹೇಳಿಕಿರೋನೊಂದು ಧ್ರುವ ಮಂಡಲದ. ಆ ಧ್ರುವ ಮಂಡಲದ ಗಾದಿಗೆ ಧ್ರುವನಿಗೆ ಕುಂಡ್ರಿಸಿ 33 ಕೋಟಿ ದೇವತೆಗಳ ಸಂಖ್ಯೆ ಅಲ್ಲಿ ಹೋಗ್ಲಕ್ ಸಾಧ್ಯ ಇಲ್ಲ ಈಗ ಸದ್ಯ. ಅಂತ ಸ್ಥಾನ ಜಗತ್ತದೊಳಗೆ ಯಾರು ಕೊಟ್ಟಿದ್ರು ತಾಯಿ ಕೂತು ಮಗನಿಗೆ ಕೊಟ್ಟ ಜಾಗ ಇದು ಧ್ರುವ ಮಂಡಲ. ನಿಮಗೆಲ್ಲ ಹಿರಿಯರಿಗೆ ಗೊತ್ತಿರ್ಬೇಕು. ಏನಾದ್ರೂ ಲಸಿಕೆಗೆ ಮುಂಜಾನೆ ಎಟ್ಟಕ್ಕೆ ಬರ್ತಾರಿ, ಯಾವಾಗ ಹೊಂಟಾರಿ ದುರ್ವಾ ಚಿಕ್ಕೆತಾರ ನೋಡ್ರಿ.
ಬೆಳ್ಳಿ ಚಿಕ್ಕೇನು ಬೆಳ್ಳಿ ಚಿಕ್ಕಿ ದುರ್ವ ಚಿಕ್ಕಿ ಆಯ್ತಲ್ರಿ ಹಾ ಆದಿಲ್ರಿ ಇದು ತಾಯಿ ಮಾಡುದು ಕಾರ್ಯ ನೋಡ್ರಿ. ತಾಯಿ ಇತ್ತು ಕಾರ್ಯ ರೇಖಿ ಯಾರು ಗುರು ಇಲ್ಲ ಯಾನ ಮಗಂದ ಏನೂ ಇಲ್ಲ, ತಾಯಿ ಮಾಡುದು. ಎಲ್ಲಿನ ತಾಯಿ ಎಲ್ಲಿನ ಮಗನು ಹುಟ್ಟ್ಯಾದ್ರೆ ಎಲ್ಲಿ ಯಾರ್ದು ಶಕ್ತಿ ತಗೊಂಡ್ರೆ ಹುಟ್ಟ್ಯಾನ ಮಗನ್ ಇಲ್ಲಿ ತನ್ನ ಸುದ್ದಿ ಹೇಳತ್ತೀರಿ. ಮಾಸ್ತರ ನಾಯಿಗೆ ಮನುಷ್ಯರಿಗೆ ಹೋಲಿಸಿ ಮಾತಾಡ್ತಾರೆ ಇವರು. ಶಾಣೆ ನಾಯಿಗಳು ಹಸುವಿನ ಜಾಗ ಇದ್ದಲ್ಲಿ ಶೀಮ್ಗಲ್ಲಿದ್ದಲ್ಲಿ ಹೇಳ್ತಾವ. ಹೌದು. ಇವರು ಅಲ್ಲಿ ಹೇಳ್ತಾರೆ ಹಸುವಿನ ಜಾಗ ಇದ್ದಲ್ಲಿ ಹಂಗಳಾಗತ್ತು. ಯಾನ್ ಬಿಟ್ರು ಸೈಲು ಬಿಡಂಗಿಲ್ಲ ಇವ್ರು. ಅದೇ ಪೈಕಿ ಕಾಣಿಸ್ತಾರೆ ಇವರು. ಒಂದ್ ಎರಡು ನುಡಿ ಉಳಿದ ಹಾಡಿ ಮತ್ತಿನ ಹೇಳೋದು ಮುಂದೆ ಎಲ್ಲರೂ ಹೇಳ್ಕೊಂತ ಹೋರೆ ಒತ್ತಿ ಕಟ್ಟಿ ನಂಗ ಶರಣನು ಅನಬ್ಯಾಡ ನೋಡ್ತೀನಿ ನಾಳೆಗೆ ಬಂದು ಬದನಿ ಆಗೋದು ಇದೇ